ಹಾಯ್ ಫ್ರೆಂಡ್ಸ್, ನಮ್ಮ ತಮ್ಮನ ಮದುವೆ ಮಾಡೋಕ್ಕೋಸ್ಕರ ನಾವು ಹುಣಸೂರಿಗೆ ಬಂದಿದ್ದೀವಿ. ಮುಂಚೆನೇ ಈ ಪಾರ್ಲರ್ ಹಿಡಿಕೊಂಡು ಹೇರ್ ಸ್ಟೈಲ್ ಮಾಡಿಕೊಂಡು ರೆಡಿ ಆಗೋಣ ಅಂದ್ಬಿಟ್ಟು ನಾವು ಮಧ್ಯಾಹ್ನನೇ ಬಂದಿದ್ವಿ. ಇಲ್ಲಿ ನನ್ನ ಮಗನ ನನ್ನ ಹಸ್ಬೆಂಡು ಒಂದು ಕೆಫೆಗೆ ಬಂದು ಏನೋ ಆರ್ಡ್ರ್ ಮಾಡ್ಕೊಂಡು ತಿಂತಾ ಇದ್ದಾರೆ. ಅಪ್ಪ ಮಗು ಫುಲ್ಲು ಡಿಸ್ಕಷನ್ ಆಗಿದ್ದಾರೆ. ಹುಣಸೂರಲ್ಲಿದ್ದೀವಿ. ಈಗ ನನ್ನ ತಮ್ಮನ ಮದುವೆ ನಡೀತಾ ಇರೋದು ಹುಣಸೂರಲ್ಲಿ. ನಮ್ಮ ಫ್ರೆಂಡ್ ಮನೆ ಇತ್ತು, ಅಲ್ಲಿಗೆ ಬಂದು ಸ್ಟೇ ಆಗಿದ್ದೀವಿ. ಈಗ ರೆಡಿ ಆಗ್ತಾಯಿದ್ದೀವಿ. ರಿಸೆಪ್ಷನ್ ಇವತ್ತು, ನಾಳೆ ಮದುವೆ, ಹಾಗಾಗಿ ರಿಸೆಪ್ಷನ್ಗೆ ನಾನು ನನ್ನ ಮಗಳು ರೆಡಿ ಆಗ್ತಾಯಿದ್ದೀವಿ. ನನ್ನ ರಿಸೆಪ್ಷನ್ ಔಟ್ಫಿಟ್ ನೋಡ್ಬೋದು, ಈ ಥರ ಇದೆ. ಈಗ ನಾನು ಈ ಸ್ಯಾರಿ ಔಟ್ಫಿಟ್ ಹಾಕ್ಕೊಂಡು ರೆಡಿ ಆದಮೇಲೆ ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಲೆಟ್ಸ್ ಸ್ಟಾರ್ಟ್ ರೆಡಿ. ಫೈನಲಿ ಲುಕ್ಕಲ್ಲಿ ರೆಡಿ ಆಗಿದೆ. ಮನೆಯಲ್ಲೇ ರೆಡಿಯಾಗಿ ಬಂದು ನಾವು ಹೇರ್ ಸ್ಟೈಲ್ ಮಾತ್ರ ಇಲ್ಲಿ ಮಾಡಿಸ್ಕೊಂಡ್ವಿ ಪಾರ್ಲರಲ್ಲಿ. ಈಗ ಚರ್ಚಿಗೆ ಒಳಗಡೆ ನನ್ನ ಮಗಳು ತುಂಬ ಲಾಂಗ್ ಟೈಮ್ ಆಗಿತ್ತು ಈ ಥರ ಫ್ಯಾಮಿಲಿ ಫಂಕ್ಷನ್ಗೆ ಅಟೆಂಡ್ ಆಗಿ, ಹಾಗಾಗಿ ಅವಳಿಗೆ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ. ತುಂಬ ಚೆನ್ನಾಗಾಯಿತು. ಊಟಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಊಟ ಮಾಡೋಣ ಅಂತ ಅಂದ್ಬಿಟ್ಟು ರಿಸೆಪ್ಷನ್ ಫಂಕ್ಷನ್ ಎಲ್ಲ ಮುಗೀತು. ಫೋಟೋ ತೆಗೆಸ್ಕೊತಾ ಇದ್ರು. ನಾನೀಗ ಊಟಕ್ಕೆ ಹೋಗ್ತಾ ಇದ್ದೀನಿ. ದಾಲಿಗೆ ಬಂದಿದ್ದೀನಿ. ನನ್ನ ಮಗಳು ಹೇಳ್ತಾ ಇದ್ಲು, ಮದುವೆ ಮನೆ ಊಟ ಮಾಡಿ ಎಷ್ಟು ದಿನ ಆಗಿತ್ತು ಅಂತ. ತುಂಬ ಖುಷಿಯಿಂದ ಊಟ ಮಾಡ್ತಾಯಿದ್ಲು. ಊಟ ಮುಗಿಸ್ಕೊಂಡು ಬಂದೆ. ಇವಾಗ ಎತ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಮಲಗಿದೆ. ನಮ್ಮ ಅಕ್ಕ ಅವ್ರ ಅಪ್ಪ ಅಮ್ಮನ ಜೊತೆ ಫೋಟೋ ತೆಗೆಸ್ಕೋಬೇಕು ಅಂತ ಈಗ ನೆಕ್ಸ್ಟ್ ಫ್ಯಾಮಿಲಿ ಫೋಟೋ ಶೂಟಿಂಗ್ ಬೇಕಾಯಿತು. ಅದಾದ್ಮೇಲೆ ನಾವು ಹೋದ್ವಿ. ರಿಸೆಪ್ಷನ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ 10:30 ಆಗಿದೆ ಈಗ ಟೈಮು. ಈಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಬೇಗ ಮಲ್ಕೊಂಡು ಬೇಗ ಹೇಳಬೇಕು. ನಾಳೆ ಬೆಳಗ್ಗೆ 9ರಿಂದ 10:30ಗೆ ದಾರ ಇದೆ. ಅಷ್ಟರಲ್ಲಿ ರೆಡಿಯಾಗಿ ಹೋಗಬೇಕು. ಫ್ಯಾಮಿಲಿ ರೆಡಿಯಾಗಿ ಹೊರಟಿದ್ದೀವಿ. ಈಗ ಚೌಲ್ಟ್ರಿ ಹತ್ರ ಬಂದು ಒಳಗಡೆ ಹೋಗ್ತಾ ಇದ್ದೀವಿ. ನಾನು ರೆಡಿಯಾಗಿ ಬರೋಷ್ಟರಲ್ಲಿ ಹುಡುಗನ ಕಾಶಿ ಹತ್ರ ಕರ್ಕೊಂಡು ಹೋಗ್ತಾಯಿದ್ದೆ. ಕರೆಕ್ಟ್ ಟೈಮಿಗೆ ಬಂದೆ ಅಂತ ಅನ್ಕೋತಾ ಇದ್ದೆ. ಫೋಟೋಗ್ರಾಫರು ಹುಡುಗನ ಜೊತೆ ಡಿಫ್ರೆಂಟ್ ಆ್ಯಂಗಲಲ್ಲಿ ಫೋಟೋ ತೆಗಿತಾಯಿದ್ರು. ನನಗೂ ರೀಲ್ಸ್ ಹೆಲ್ಪ್ ಆಗುತ್ತೆ ಅಂತ ನಾನು ಸ್ವಲ್ಪ ಶೂಟ್ ಮಾಡಿಕೊಂಡೆ. ಫಸ್ಟು ಮದುಮಗನ್ನ ಶಾಸ್ತ್ರೋಕ್ತವಾಗಿ ಛತ್ರದ ಒಳಗಡೆ ಕರ್ಕೊತಾ ಇದ್ದಾರೆ.
ಮಂದಿರದ ವೇದ ದಿಂಚರದ ಮದುವೆ ಮಂಟಪದಲ್ಲಿ ಫಸ್ಟು ಮದುವೆ ಗಂಡು ಮತ್ತು ಮದುವೆ ಹೆಣ್ಣ ಮಂಟಪಕ್ಕೆ ಕರ್ಕೊಬಂದು ನಿಲ್ಲಿಸಿ ಶಾಸ್ತ್ರಗಳು ಮಾಡ್ತಾಯಿದ್ರೆ. ಪ್ರೇಮ ಸಿಂಚನದ ಬಾಳ ಬಂಧನದ ಸ್ನೇಹ ಶಾಸ್ತ್ರದೊಳಗೆ ನಡೆದವು ಸಪ್ತಪದಿಗಳು, ತಂದವು ಸಕಲ ವಿಧಿಗಳು. ಋತುವಿನ ಪಥದಲ್ಲಿ ಬಾಳ ರಥವಿದೆ, ಪಯಣವ ಸವೆಸಲು ಪ್ರೇಮ ಜೊತೆಗಿದೆ. ഇരുಳು ಸರಿದು ಬೆಳಕು ಹರಿದು ಕನಸು ಮುಗಿದು ಮನಸ್ಸು ಚಿಗಿದು ಅಧಿಗಮಪ ಪದನಿಸ ಸಂಚಾರದಲ್ಲಿ ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ಕಲ್ಯಾಣ ಮೇಘ, ಯೋಗ ಯೋಗದ ಮೇಘ. ಗಂಡು ಹೆಂಡತಿಯಲ್ಲಿ ತಾಲಿ ಕಟ್ಟಿಸೋ ಶಾಸ್ತ್ರ ಮುಗಿದ್ಮೇಲೆ ನೆಕ್ಸ್ಟು ಹಾಲು ತುಪ್ಪ ಬಿಡ್ತಾ ಇದ್ದಾರೆ ನಮ್ಮವರು. ಈಗ ದಾರ ಎಲ್ಲ ಮುಗಿಸ್ಕೊಬಂದು ನಾವು ಊಟದಾಲು ಬಂದಿದ್ದೀವಿ, ಊಟ ಮಾಡೋಣ ಅಂತ. ನಮ್ಮ ಅತ್ತೆ ಮಗಳು ನಾನು ಜೊತೆಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ, ನೋಡ್ಬೋದು. ಮದುವೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಹೆಂಗೂ ಹುಣಸೂರಿಗೆ ಬಂದಿದ್ವಲ್ಲ, ಹುಣಸೂರಿಂದ ನಾಗರಹೊಳೆ ಕಾಡು ತುಂಬ ಹತ್ರನೇ. ಹಾಗಾಗಿ ಒಂದು ಸತಿ ಸಫಾರಿ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಈಗ ನಾಗರಹೊಳೆ ಕಾಡು ಕಡೆ ಹೋಗಿದ್ದೀವಿ. ನೋಡ್ಬೋದು, ನಾಗರಹೊಳೆ ಕಾಡು ಎಂಟ್ರೆನ್ಸಲ್ಲಿದ್ದೀವಿ. ಈಗ ಇಲ್ಲಿ ಪರ್ಮಿಷನ್ ತಗೊಂಡು ಹೊರಡಬೇಕು. 1 ಅವರಲ್ಲಿ ಮುಗಿಸ್ಕೊಂಡು ಫಾರೆಸ್ಟಿಂದ ಆ ಕಡೆನಾರು ಹೋಗ್ಬೋದು, ಈ ಕಡೆನಾರು ಬರ್ಬೋದು. 1 ಅವರ್ ಪರ್ಮಿಷನ್ ಮಾತ್ರ ಇರುತ್ತೆ ಇಲ್ಲಿ. ಕಾಡೊಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ವಾವ್ ಅಂತ ಫೀಲ್ ಅನಿಸ್ತಾಯಿತ್ತು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ. ಕಾಡೊಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ, ಯಾವ್ಯಾವ ಪ್ರಾಣಿ ಸಿಗುತ್ತೆ ಅಂತ ನೋಡೋಣ ಮುಂದೆ. ಇಲ್ಲೇ ಕೋತಿ ಆಶ್ರಮ. ನಾನು ಫಸ್ಟ್ ಇರ್ಬೇಕಾರೆ ಅವಾಗ ಇಲ್ಲಿತ್ತು, ಇಲ್ಲಿಂದ ಹೋಗ್ಬೇಕಿತ್ತು. ಇಲ್ಲಿ ಇಳಿಬೋದಲ್ಲ, ಇಳಿಯೋದ ನಾನು ಕೇರಳಾಗ ಹೋಗ್ಬೇಕಾರೆ ಕಾಲೇಜಿಂದ ದೊಡ್ಡ ಆನೆ ಅಲ್ಲಿ ಇಷ್ಟೆಲ್ಲ ಕಾಡು ಸುತ್ತಿದ ಮೇಲೆ ನಮಗೆ ಇಲ್ಲಿ ಜಿಂಕೆಗಳು ಹಿಂಡು ಕಾಣ್ತೈತೆ, ನೋಡ್ಬೋದು.
ಅದು ಸಿಕ್ತು. ತುಂಬಾ ಖುಷಿ ಆಯಿತು ಆ ಜಿಂಕೆಗಳನ್ನ ನೋಡ್ಬಿಟ್ಟು. ಜಿಂಕೆ ಏರಿಯಾ ಕಡೆಯಿಂದ ಹೋದು ಅದ್ರ ಮೈ ಮೇಲಿರೋ ಬಣ್ಣ ಚೆನ್ನಾಗಿ ನೋಡೋಕ್ಕೆ ಚಂದ ಮತ್ತೆ ಕಾಡು ನೋಡೋಕ್ಕೆ ಸಂಬಂಧ ಕಟ್ ಮಾಡಿ ಆಮೇಲೆ ಅದು ನೋಡಿದೆ ಲಾಸ್ಟ್ ಟೈಮ್. ಕಾಡೆಲ್ಲ ನೋಡ್ತಾ ನೋಡ್ತಾ ಎಕ್ಸಿಟ್ ಆಗೋ ಪ್ಲೇಸಿಗೆ ಬಂದ್ವಿ. 1 hour ಅಷ್ಟೇ ನಾವು ಕಾಡೊಳಗಡೆ ಇರಬೇಕು. ಅದಾದಮೇಲೂ ಇದ್ದರೆ ಫೈನ್ ಹಾಕ್ತಾರೆ. ಹಾಗಾಗಿ ನಾವು ಸ್ವಲ್ಪ ಎಕ್ಸಿಟ್ ಆಗಿ ಆಮೇಲೆ 1 hour ಬಿಟ್ಕೊಂಡು ತಿರ್ಗಾ ಕಾಡೊಳಗಡೆ ಬರ್ಬೋದು. ಹಾಗಾಗಿ ಹೊರಗಡೆ ನಾವು ಕೇರಳ ಬಾರ್ಡ್ರ್ ಕಡೆ ಹೋಗ್ತಾ ಇದ್ವಿ. ಮದುವೆ ಮುಗಿಸ್ಕೊಂಡು ಫಾರೆಸ್ಟ್ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಾ. ಫಾರೆಸ್ಟಿಂದ ಆಚೆಗೆ ಕರ್ನಾಟಕ ಬಾರ್ಡ್ರು ಕುಟ್ಟಾದ ಹತ್ರ ಇದ್ದೀವಿ ಈಗ. ನೆಕ್ಸ್ಟ್ ಮುಂದೆ ಹೋದರೆ ಹಿಂಗೆ ಕೇರಳ ಸಿಗುತ್ತೆ, ಹಿಂಗೆ ಹೋದರೆ ಕರ್ನಾಟಕ. ಅಲ್ಲಿ ಗಂಟ ಬಂದಿದ್ದೀವಿ ಟ್ರಾವೆಲ್ ಮಾಡ್ತಾ ಮಾಡ್ತಾ. ಯಾಕಂದರೆ ನನ್ನ ಮಗಳು ಫಾರೆಸ್ಟ್ ಅಂದರೆ ನೇಚರ್ ಅಂದರೆ ಇಷ್ಟ, ನನಗೂ ಇಷ್ಟ. ಹಾಗಾಗಿ ಇಷ್ಟು ದೂರ ಬಂದಿದ್ದೀವಲ್ಲ ಹೋಗೋಣ ಅಂದ್ಬಿಟ್ಟು 10:30 ದಾರೆ ಮುಗಿತಲ್ವ, 12 ಗಂಟೆಗೆಲ್ಲ ಬಿಟ್ವಿ. ಆಮೇಲಿಂದ ಮನೆಗೆ ಹೋಗಿ ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಟ್ರಾವೆಲ್ ಶುರು ಮಾಡಿ ಇಲ್ಲಿ ಗಂಟ ಬಂದಿದ್ದೀವಿ. ಇಲ್ಲಿ ಜೇನುತುಪ್ಪ ತಗೋತಾ ಇದ್ದಾರೆ ನಮ್ಮ ಮನೆಯವರು. ಪ್ಯೂರ್ ಜೇನುತುಪ್ಪ ಅಂದ್ಬಿಟ್ಟು ಜೇನುತುಪ್ಪ ತಗೋತಾ ಇದ್ದೀವಿ. ಅದ್ರ ಜೊತೆಗೆ ಕಾಳು ಮೆಣಸು ಕೂಡ ತಗೋತಾ ಇದ್ದೀವಿ. ನೋಡ್ರಿ ಮೆಣಸು ಹೆಂಗೆ ಕೊಡಿ. ಇದು ಇನ್ನೊಂಚೂರು ಒಣಗಿಸ್ಬೇಕಾ ಏನು? ಎಲ್ಲ ದಾರ ತಕೊಳ್ಳಿ ನೀವು. ಇದು ಒರಿಜಿನಲ್ ಇಲ್ಲಿ ಮದ್ದಗಿದ್ದ ನೋಡಿ ಎಲ್ಲ ನೋಡ್ರಿ. 1/4 kg ಏನೋ ತಗೊಳ್ಳೋಣ ಬಿಡಿ, ಸಾಕು. ಫಸ್ಟ್ ನೋಡೋಣ. ಇದು 700 ರೂಪಾಯಿ ರೇಟ್ ಇದೆ. 700 ರೂಪಾಯಿ ರೇಟ್ ಇದೆ ಇಲ್ಲಿ. ನಾವು ತಕೊಳ್ಳೋದು 680ಗೆ, ಮಾರದು 700 ರೂಪಾಯಿಗೆ. ಇದು ಬೇಡ, 200 ರೂಪಾಯಿ ಕೊಡಿ. ಇಲ್ಲ ಇದು ಸಾಕಾ? 200 ಇಲ್ಲ, ಇನ್ನು ಗಲಿ ಕ್ಲೀನ್ ಮಾಡಿಲ್ಲ, ನೀರ್ ಹಾಕಿದಲ್ಲ ಅದು. ಈಗ ಮೆಣಸು ಮತ್ತು ಜೇನುತುಪ್ಪ ತೊಗೊಂಡಿದ್ದಾಯಿತು. ಈಗ ಕಾರ್ ಪಾರ್ಕಿಂಗ್ ಮಾಡಿರೋ ಕಡೆ ಹೋಗ್ತಾ ಇದ್ದೀವಿ. ಈಗ ಪ್ಯೂರ್ ಮೆಣಸು ಮತ್ತು ಜೇನುತುಪ್ಪ ತೊಗೊಂಡ್ರು ನಮ್ಮ ಮನೆಯವರು. ಈಗ ತೊಗೊಂಡು ಕುಟ್ಟದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಕಾರಲ್ಲಿ ಪಾರ್ಕ್ ಮಾಡಿದ್ದೀವಿ, ಅಲ್ಲಿ ಗಂಟ ನಡ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಮಗಳು ಹೊಟ್ಟೆ ತಿಂದಿದ್ಲು, ಹಾಗಾಗಿ ಇಲ್ಲಿ ಕುಟ್ಟದಲ್ಲಿ ನಿಲ್ಲಿಸಿ ಅವಳಿಗೆ ಊಟ ಮಾಡಿಸಿ ಹಾಗೆ ನಡ್ಕೊ ಬರ್ತಾ ಜೇನುತುಪ್ಪ ನೋಡಿದ್ವಿ. ಜೇನುತುಪ್ಪ ನೋಡಿದ್ರೆ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ. ಜೇನುತುಪ್ಪನ ಪ್ಯೂರ್ ಜೇನುತುಪ್ಪ ಕಾಡಲ್ಲಿ ತೆಗೆದಿರೋದು ಅಂತ ಅಂದ್ಬಿಟ್ಟು ತೊಗೊಂಡ್ರು. ಹಾಗೆ ನಾನು ಮೆಣಸು ನೋಡಿದೆ, ಮೆಣಸು ಮನೇಲಿ ಖಾಲಿಯಾಗಿತ್ತು, ಹಾಗಾಗಿ ಮೆಣಸು ಸ್ವಲ್ಪ ತೊಗೊಂಡೆ. ಈಗ ಎಲ್ಲಿಗೆ? ಅದೇ ಹೋಗೋಣ ಅಲ್ಲಿಗೆ ಅಂತ ಅನ್ನಲ್ಲ.
ಯಾವ್ದು ದೇವಸ್ಥಾನ ಲಾಸ್ಟ್ ಟೈಮ್ ಹೋಗಿದ್ವಲ್ಲ ನೋಡಿ. ಎಷ್ಟು ಮೆಣಸು ತೊಗೊಂಡ್ವಿ, ಜೇನುತುಪ್ಪ. ನಾವು ಕಾಡಿಂದ ಎಕ್ಸಿಟ್ ಆಗಬೇಕಾದ್ರೆ ಮತ್ತೆ 1 ಅವರ್ ಬಿಟ್ಕೊಂಡು ಬನ್ನಿ ಅಂದರು. ಹಾಗಾಗಿ ಕಾಡು ಒಳಗಡೆಯಿಂದನೇ ಮತ್ತೆ ನಾವು ಆ ಕಡೆ ಹೋಗ್ಬೇಕಲ್ವ, ಹಾಗಾಗಿ ಈಗ ಮತ್ತೆ ಕಾಡೊಳಗಡೆ ಎಂಟ್ರಿ ಕೊಡ್ತಾಯಿದ್ದೀವಿ. ಆ ಕಡೆಯಿಂದ ಬರಬೇಕಾದ್ರೆ ಮಳೆ ಇರಲಿಲ್ಲ, ಈ ಕಡೆಯಿಂದ ಹೋಗಬೇಕಾದ್ರೆ ಮಳೆ ಶುರು ಆಯಿತು. ನೋಡ್ಬೋದು ಕಾಡಲ್ಲಿ ಮಳೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ವೆದರು, ವಾತಾವರಣ ಅಂತ ಅನ್ನೋದು. ಪುಟ್ಟದಂತ ತಗೊಂಡ್ಬಿಟ್ಟು ನೋಡ್ಬೋದು, ಇದೇ ಮೆಣಸು. ಕಾಡನ್ನು ಮಧ್ಯದಲ್ಲಿ ಟ್ರಾವೆಲ್ ಮಾಡಿದ್ರೆ ತುಂಬ ಖುಷಿ ಅನಿಸುತ್ತೆ. ಅದರಲ್ಲೂ ಮಳೆ ಬಂದ್ರಂತೂ ನೋಡೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಹಾಯ್ ಅನಿಸುತ್ತೆ ಇದಕ್ಕಿಂತ ಇವರು ಇಷ್ಟು ಕೊಟ್ಟಿದ್ದಾರಲ್ಲ ನಮಗೆ, ಅದೇ ನಮಗೆ ಪ್ರಕೃತಿ ನೋಡೋಕ್ಕೆ ಕಣ್ಣುಗಳು ಕೊಟ್ಟಿದ್ದಾರೆ. ಸ್ಮೆಲ್ ತಗೊಳ್ಳೋದಕ್ಕೆ ಮೂಗು ಕೊಟ್ಟಿದ್ದಾರೆ. ಬಾಯ್ ನೇಚರ್, ಥ್ಯಾಂಕ್ ಯು ನೇಚರ್. ನಾವೇನು ಎಕ್ಸ್ಪೆಕ್ಟ್ ಮಾಡ್ದೇ ನಮಗೆಲ್ಲ ಕೊಡೋಂಥ ನೇಚರ್ಗೆ ಒಂದು ದೊಡ್ಡ ಸಲಾಮ್ ಹೇಳ್ತಾ ಇವತ್ತಿನ ಬ್ಲಾಗ್ನ ಇದು ಮಾಡ್ತಾಯಿದ್ದೀನಿ. ಈ ಕಡೆ ಮಳೆನೇ ಇಲ್ಲ ನೋಡ್ಬೋದು. ಈ ರೋಡಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಮುಂದೆ ಟ್ರಾಫಿಕ್ ಜಾಮ್ ಆಗಿತ್ತು. ಏನಕ್ಕೆ ಅಂತ ನೋಡೋಷ್ಟರಲ್ಲಿ ಆನೆ ಮಧ್ಯ ರೋಡಲ್ಲಿ ನಿಂತ್ಕೊಂಡೈತಂತೆ. ಆ ಕಡೆಗೂ ಹೋಗ್ತಾ ಇಲ್ಲ, ಈ ಕಡೆಗೂ ಹೋಗ್ತಾ ಇಲ್ಲ. ಹಾಗಾಗಿ ಯಾರಿಗೂ ಪಾಸ್ ಆಗೋಕ್ಕಾಗ್ತಿರ್ಲಿಲ್ಲ. ಆ ಕಡೆ ಈ ಕಡೆ 2 ಕಡೆನೂ ಟ್ರಾಫಿಕ್ ಜಾಮ್ ಆಗಿ ಕಾರ್ಗಳೆಲ್ಲ ನಿಲ್ಸ್ಕೊಂಡಿದ್ರು ರೋಡ್ಗೆ. ಹೋದ್ರು ಅಂತವ್ರು ಮಂಗ ಸೊಂಡ್ಲ ನಮಗೆ ಹೊಡೆದ್ರೆ ಕಾಡು ಹೊಡೆದ್ರೆ ಏನಿಲ್ಲ, ಸ್ವಲ್ಪ ಇದಾಯ್ತದ ಅಷ್ಟೇ. ನೀನು ಹತ್ರಕ್ಕೆ ಹೋದ ಗೊತ್ತಾಯ್ತದೆ ನಿಂಗೆ, ಕುತ್ಕೊಂಡು ಹೇಳ್ತಿಲ್ಲ. ಹತ್ರಕ್ಕೆ ಹೋಯ್ತೀನಿ ನಾನಾಗೆ ಹತ್ರಕ್ಕೆ ಹೋಗೋದು. ಅದು ಸೊಂಡ್ಲ ನೋಡಿದ್ರೆ ಹಾರ್ತೀನಿ. ಅದೇನು ಮುಂದಕ್ಕೆ ಹಿಂದಕ್ಕೆ ಹೋಗಿಲ್ವರಿ? ಇಲ್ಲ ಅಲ್ಲೇ ಆನೆ ನಿಂತೈತೆ ಅಂತ ಟ್ರಾಫಿಕ್ ಜಾಮ್ ಹೇಗಿದೆ ಇಲ್ಲಿ. ಆನೆ ಮುಂದಕ್ಕೆ ಹೋಗ್ತಾ ಇಲ್ಲ, ಎಲ್ರೂ ಕಾರ್ ಎಸ್ಕೊಂಡು ನಿಲ್ತಿದ್ದಾರೆ. ಇಲ್ಲಿ ಇಳ್ದು ನೋಡೋಣ ಅಂದರೆ ಕಾಡಲ್ಲಿ ಎಂಟ್ರಿ ಆಗ್ಬೇಕಾರೆ ಹೇಳ್ತಾರೆ ಇಳಿಯಂಗಿಲ್ಲ, ಮತ್ತೆ ಕಾರ್ನ ನಿಲ್ಸ್ಕೊಳಂಗಿಲ್ಲ. ಆದ್ರೂ ನಾವು ನಿಲ್ಸ್ಕೊಂಡಿದೀವಿ. ಆನೆ ಟ್ರಾಫಿಕ್ ಜಾಮ್ ಮಾಡೈತೆ. ಏನ್ ಹತ್ರಕ್ಕೆ ಹೋದಿರಿ, ಸುಮ್ಮನೆ ಇರ್ರೆ. ಅಲ್ಲಿರೋರೆ ಗಡ ಬಡ ಅಂತವ್ರೆ, ಅಷ್ಟು ದೂರದಿಂದ ಇರೋರೆ ನೀವು ಓಡ್ತೀನಿ ಅಂತೀಯ. ಎಲ್ಲಿಗೆ ಹೋಯ್ತೀರಿ? ಯಾವ್ದ್ರಲ್ಲಿ ಹೋದಿರಿ? ಹೆಂಗೆ ಹೋದಿರ? ಇಲ್ಲ ಸೈಡಲ್ಲಿ ನಮ್ಮಿಂದ ಬರ್ತಾರೆ ಎಲ್ಲರೂ. ರೇ ಇವೆಲ್ಲ ಬೇಡ ರೀ. ಹಿಂಗೆ ಆಡು ಅಂದ್ರೆ ಚೆನ್ನಾಗಿ ಆಡ್ತಿ. ಸುಮ್ಮನಿರು ಅಂದೆ. ಯಾರಿಗೂ ಇಲ್ದಾರ ಮಾಡ್ದಾರ ನಿಂಗೆ ನಮ್ನ ಏನು ಮಾಡಬೇಕು ಅಂತ ಮಾಡಿದ್ಯಾ ನಂಗಂತೂ ಗೊತ್ತೈತಿಲ್ಲ. ಸರಿ ದಮ್ಮೆ ನಂಗಂತೂ ಭಯ, ಸುಮ್ಮನೆ ಇದ್ಬಿಡು. ಅವ್ರಿಗೆ ಹೇಳ್ತಾರೆ ಅವ್ರಿಗಿಂತ ನಿಮಗೆ. ನೋಡು ಅವನು ಹತ್ತು ಕೂತಿಲ್ವಾ, ಅವನ ಧೈರ್ಯ ಹೇಳು. ಸೈಡ್ ಈ ಕಡೆ ಆನೆ ದೊಡ್ಡದಿದೆ. ಅಲ್ಲಿ ನೋಡಿ ಫ್ರೆಂಡ್ಸ್, ಆನೆ ನಿಂತಿರೋ. ಮುಂದಕ್ಕೆ ಬಂದರೆ ಏನು ಕತೆ?
ಪಾಪ ಲೈಫಲ್ಲೇ ಫಸ್ಟ್ ಎಕ್ಸ್ಪೀರಿಯೆನ್ಸು ಕಣಪ್ಪ. ಆನೆ ಅಡ್ಡ ಬಂದು ನಿಂತ್ಕೊಬಿಟ್ಟು ಅಷ್ಟು ದೂರ ಟ್ರಾಫಿಕ್ ಆಗಿತ್ತು. ಎಷ್ಟು ಅಟ್ಟಾಡ್ಸ್ಕೊ ಬಂದಿದ್ರೆ ಏನ್ ಮಾಡ್ಬೇಕಾಯ್ತು ಅನ್ನೋ ತರ ಆಗಿತ್ತು ಎಲ್ರಿಗೂ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಈ ತರ. ಆಮೇಲೆ ಒಬ್ರು ಪಾಪ ಬಂದು ಆನೆನ ಹೋಗು ಅಂತ ಕಳ್ಸಿದ್ರು. ಅದು ರೋಡಲ್ಲಿ ಮಧ್ಯಾಹ್ನ ನಿಂತಿದ್ದು ಕಾಡೊಳಗೆ ಕೊಟ್ಟೋಯ್ತು. ಹಾಗಾಗಿ ನಮಗೆ ಟ್ರಾಫಿಕ್ಕು ಫ್ರೀ ಆಯಿತು. ಹೊರಟಿದ್ದೀವಿ ಆರಾಮಾಗೆ. ದೇವರು ನಮಗೆ ನೋಡೋದಕ್ಕೆ ಕಣ್ಣು, ಸ್ಮೆಲ್ ಮಾಡೋದಕ್ಕೆ ಮೂಗು, ಗೆಡ್ಡೆ ಗೆಣಸು ಹಣ್ಣು ಹಂಪಲು ತಿನ್ನೋದಕ್ಕೆ ಬಾಯಿ ಎಲ್ಲ ಕೊಟ್ಟಿರೋ ಈ ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್.